Hello everyone, welcome back to my YouTube channel AJM Vlogs. ಸೊ ಮುನಾರ್ ರೀಚ್ ಆದ್ವಿ. ಸೊ ಬೆಳಗ್ಗೆನೆ ಫ್ರೆಶ್ ಅಪ್ ಎಲ್ಲ ಆಗೋಕ್ಕೆ ಒಂದು ಜಸ್ಟ್ ರೂಮ್ಸ್ ಥರ ತೊಗೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಮುಗಿಸ್ಕೊಂಡು ಸೊ ಇಲ್ಲಿಂದ ನಾವು ಹೋಮ್ ಸ್ಟೇಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಒಳಗಡೆ ಹೋಗಬೇಕು. ಸೊ ಅದಕ್ಕೋಸ್ಕರ ಸರಿ ಇಲ್ಲೇ ಗ್ರಾಸರೀಸು ವೆಜಿಟೇಬಲ್ಸ್ ಎಲ್ಲ ಶಾಪ್ ಮಾಡ್ಕೊಂಡು ಬಿಡೋಣ ಚಿಕನ್ ಎಲ್ಲ ಅಂತ ಹೇಳಿ ಇಲ್ಲೇ ಶಾಪ್ ಮಾಡ್ಕೊಂಡ್ವಿ. ಹಲೋ, where are you going? Munnar. ಸೊ ಇದು ನಮ್ಮ ಸ್ಟೇಗೆ ಹೋಗೋ ದಾರಿ ತುಂಬ ಆಫ್ ರೋಡಿಂಗ್ ಥರನೇ ಇತ್ತು ಅಂತ ಹೇಳ್ಬೋದು. ಸೊ ಇಲ್ಲೆಲ್ಲ ಸ್ವಲ್ಪ ಥಾರಿದೆ, ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ಫುಲ್ ಮಣ್ಣು ರೋಡ್ ಇತ್ತು. ಆ್ಯಂಡ್ ಹೋಗೋ ದಾರಿ ಮಾತ್ರ ಈ ಥರ ಇತ್ತು, ಬಟ್ ಸ್ಟೇ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಈ ಫುಲ್ ಇಂಟೀರಿಯರ್ ಆಗಿದ್ದರಿಂದ ನಮಗೆ ಟ್ರಾಫಿಕ್ ಕೂಡ ಇರಲಿಲ್ಲ. ಬಟ್ ಜಸ್ಟ್ ಹೋಗೋ ದಾರಿ ಮಾತ್ರ ನನಗೆ ಸ್ವಲ್ಪ ಭಯ ಆಗಿತ್ತು. ಬಟ್ ಸ್ವಲ್ಪ ಈ ಅಡ್ವೆಂಚರ್ ಎಲ್ಲ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ. Our stay after a very long journey. Hi, Varsha. How is the Nice stay, Alva, Imuna. It looks very pretty, calm, peaceful. Alva? After a very long journey, ಏನ್ ಜರ್ನಿ ಅದು? Roller coaster. ಆಫ್ ರೋಡಿಂಗ್ ಜರ್ನಿ ಆದ್ಮೇಲೆ ಫೈನಲಿ ವಿ ರೀಚ್ಡ್ ಎ ಫ್ರೇಮ್. ಇದೇನಾ ಎ ಫ್ರೇಮು? ಹೆಂಗಿದೆ ಸ್ಟೇ? ಅದೇನು ಅದ ನೋಡಿ ನೋಡಿ ನೋಡಿ, ನೀವೇನ್ ಕಾರ್ ಆಫ್ ರೋಡಿಂಗ್ ಮಾಡೋದು? ನಾನು ಕಾಲಲ್ಲೇ ಮಾಡ್ತೀನಿ ಅಂತ ಮಾಡ್ತಾವನೆ. ಹೆಂಗಿದೆ ಸ್ಟೇ? So after a very long off-ride driving, we finally reached the stay. So this is how it is. We booked this in Munnar. Even the stay na previous day ne book ಮಾಡಿದ್ವಿ Munnar ಅಲ್ಲಿ. So this is how it is. Place is so beautiful and recommended. After a very long drive, it was worth ಅಂತ ಅನಿಸ್ತು. ಮಕ್ಕಳಿಗಂತೂ ತುಂಬ ಪೀಸ್ಫುಲ್ ಆಗಿದೆ, ಆಟ ಆಡ್ಕೊಂಡು ಅವ್ರ ಪಾಡಿಗರು ಓಡಾಡ್ಕೊಂಡು. ಇಟ್ ಈಸ್ ಸಮ್ವೇರ್ ಅರೌಂಡ್ 45 acres ಪ್ಲೇಸ್ ಆ್ಯಂಡ್ ಸೊ ಹೀಗಿದೆ. ಆ್ಯಂಡ್ ಒಂದು ಪಾಂಡ್ ಸಹ ಇದೆ. ಸೊ ಅವರ್ ಪ್ಲಾನ್ ವಾಸ್ ಇಲ್ಲಿ ಬಂದು ಜಸ್ಟ್ ಸ್ಟೇ ಮಾಡಿ ನಾವೇ ಕುಕಿಂಗ್ ಎಲ್ಲ ಮಾಡಿ ಊಟ ಮಾಡೋಣ ಅಂತ ಇತ್ತು. ಸೊ ಇಟ್ ಹ್ಯಾಪೆಂಡ್ ಅಕಾರ್ಡಿಂಗ್ಲಿ. ತುಂಬ ಬೇಗನೆ ಚೆಕ್ ಇನ್ ಕೊಟ್ಟರು. ಸೊ ಹೀಗಿದೆ ಪ್ಲೇಸ್, ವೆರಿ ನೈಸ್, ಬ್ಯೂಟಿಫುಲ್. ಸೊ ಬರೋ ರೋಡ್ ಅಂತೂ ತುಂಬ ಹೆಕ್ಟಿಕ್ ಅನಿಸ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಆಫ್ ರೋಡ್ ಅಂತಾನೆ ಹೇಳ್ಬೋದು. ಬಟ್ ರೀಚ್ ಆದಮೇಲೆ ಇಟ್ ವಾಸ್ ವರ್ತ್ ವಿಸಿಟಿಂಗ್ ಅಂತ ಹೇಳಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ತುಂಬ ಭಯ ಪಟ್ಟಿರೋದ್ರಿಂದ ಲೈಕ್ ಐ ಆಮ್ ಜಸ್ಟ್ ಬ್ರೀತಿಂಗ್ ಹೆವಿಲಿ. ಸೊ ಹೀಗಿದೆ. ಓಯ್, ಸೊ 3 families ಹ್ಯಾವ್ ಕಮ್. ನನ್ನ ಮಗ ಆ್ಯಂಡ್ ಮೈ ಫ್ರೆಂಡ್ಸ್ ಸನ್ ಆಟ ಆಡ್ಕೊಂಡು ಅವ್ರ ಪಾಡು ಅವ್ರು ಓಡಾಡ್ತಾ ಇದ್ದಾರೆ. ದೇರ್ ಇಸ್ ನೋ ಎನಿ ಅದರ್ ಥಿಂಗ್ ದಟ್ ದೇ ಹ್ಯಾವ್ ಟು ವರಿ ಅಬೌಟ್ ಅಂತಾನೆ ಹೇಳ್ಬೋದು. ಅವ್ರ ಪಾಡು ಅವ್ರು ಎಂಜಾಯ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಹೌ ದ ಸ್ಟೇ ಎಂಟ್ರೆನ್ಸ್ ಲುಕ್ಸ್ ಲೈಕ್. ಆ್ಯಂಡ್ 3 ಸ್ಟೇ ಬುಕ್ ಮಾಡಿದ್ವಿ ಸಿನ್ಸ್ ವಿ ಹ್ಯಾವ್ 3 families. ಆ್ಯಂಡ್ yeah, she is also my friend. She helps me in vlogging. Hello, how are you? Hi, hello, how are you? What's your name? Tusharika. Hi Tusha, how are you feeling? How is the stay? It's very good. So you are liking it, is it? Yes. Oh, enjoy. Come. So here ಇಲ್ಲಿ ನಾವು ಫುಡ್ ಪ್ರಿಪರೇಷನ್ಗೆ ಅಂತ ಹೇಳಿ ಪ್ಲೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾವೆಲ್ಲ ಇಲ್ಲಿ ಸೇರ್ಕೊಂಡು ಕುಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಹೆಡ್ ಚೆಫ್ ಇವರು, ಬೋತ್ ಆರ್ ಹೆಡ್ ಚೆಫ್ ಅಂಡ್ ಐ ಆಮ್ ದರ್ ಹೆಲ್ಪರ್ಸ್. ಆದ್ರೆ ಪಾತ್ರೆ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ ನಾನೇ. ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ ತಲೆ ಓಡ್ದಿರಾ ಆರಾಮಾಗಿ ಇಬ್ರು ಕೈಲ ಕೊಟ್ಬಿಟ್ಟು ಬಂದ್ಬಿಟ್ಟಿದೀನಿ.
I just wanted to make this as a memory, so I'm doing this vlog. And ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಏನು ಇಲ್ದಿರ ಉಪ್ಪು ಹುಳಿ ಖಾರ ಎಲ್ಲ ತಗೊಂಡ್ ಬಂದಿದೀವಿ, ಏನು ಮಿಸ್ ಮಾಡಿಲ್ಲ. ಹಾಯ್ ಮ್ಯಾಮ್, ಹೌ ಆರ್ ಯು? Fine, how are you? ಐ ಆಮ್ ಡೂಯಿಂಗ್ ಗ್ರೇಟ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಅಮ್ಮನ. This kind of experience not yet done, ಇದು first time. ಸೊ ಈಗ ಅದು ನಮ್ ಜೊತೆ ಎಸ್ಪೆಷಲಿ ಫಾರ್ ದ ಫಸ್ಟ್ ಟೈಮ್. ಸೊ ಎಂಜಾಯ್ ಮಾಡ್ತಿದಾರೆ ಅನ್ಸುತ್ತೆ, ಅಷ್ಟೇ ಬಿಸಿಲು ಕೂಡ ಇದೆ. ಐ ಗೆಸ್ ದೇ ಆರ್ ಸ್ಕೋಲ್ಡಿಂಗ್ ಮೀ ಫ್ರಮ್ ದ ಬಿಹೈಂಡ್. ಎಲ್ಲ ತಗೊಂಡ್ಬಂದು ಪುಷ್ ಮಾಡಿ ತಗೊಂಡ್ಬಂದ್ಬಿಡೇನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಬಟ್ ನನ್ಗೆ ಆ ಪಾತ್ರೆ ಬಿದೋಗಿದ್ದು ಇದಕ್ಕೇನೆ ಭಯ ಆಗ್ಬಿಡ್ತು, ಹೋಗ್ಬಿಡುತ್ತೆ ಇದು ಅಂತ. ಸೊ ಹಿಯರ್ ಇಸ್ ಹೆಡ್ ಚೆಫ್. ಇವರು ನಂಬ್ಕೊಂಡೆ ಅನ್ಸುತ್ತೆ ನಾವ್ ಇಷ್ಟೆಲ್ಲ ತಗೊಂಡ್ಬಂದಿದ್ದು. ವಿಚ್ ಪ್ಲಾನ್ ಅಲ್ಲೇ ಇರ್ಲಿಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ, ಬಟ್ ಆಲ್ ಓವರ್ ತಗೊಂಡು ಹೆಲ್ಪ್ ಮಾಡಿದ್ದಾರೆ. ಶಿ ಇಸ್ ವೆರಿ ಶೈ. ಅವ್ರು ನನ್ ಬ್ಲಾಗ್ ಆಗ್ಬೇಡ, ನನ್ ಬ್ಲಾಗ್ನೆಲ್ಲ ಕಟ್ ಮಾಡ್ಬಿಡು ಅಂತೆಲ್ಲ ಹೇಳ್ತಾರೆ. ಆದ್ರೂ ನೋ ಮ್ಯಾಟರ್ ವಾಟ್, ಅಣ್ಣ ಪರ್ಮಿಷನ್ ಕೇಳ್ಕೊಂಡು ಹಾಕ್ತೀನಿ. ಅಂಡ್ ಯಾ, ದಿಸ್ ಇಸ್ ಹರ್ ಡಾಟರ್. ಹಾ, ಸೇ ಹಾಯ್. ಅಂಡ್ ಯಾ, ಮಕ್ಳೆಲ್ಲ ಎಲ್ಲೆಲ್ಲಿ ಸಂಧಿ ಎಲ್ಲ ಸಿಗುತ್ತೋ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅಂಡ್ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಸ್ಟೇ. ಹಾಯ್ ಅಂಕಲ್. ಐ ಆಮ್ ಫೈನ್, ಹೌ ಆರ್ ಯು? ಹೌ ಇಸ್ ದ ಸ್ಟೇ? ಓಕೆ, ಇದು ಸ್ವಲ್ಪ ಸ್ಪೆಷಲ್ ಸ್ಟೇ ಅಂತಾನೆ ಹೇಳ್ಬೋದು. ಇವರಿಬ್ರು ಕುತ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ದೇ ಡಸಂಟ್ ವಾಂಟ್ ಟು ಶೋ ದೇರ್ ಫೇಸ್, ಬಟ್ ಸ್ಟಿಲ್ ಐ ಜಸ್ಟ್ ವಾಂಟೆಡ್ ಟು ಟೇಕ್ ಎ ರಿವ್ಯೂ. ಹೆಲೋ, ಹೌ ಇಸ್ ದ ಸ್ಟೇ? Did you like it? Are you enjoying? Oh. So this is stay, and my in-law is inside. She's taking rest. And illiro ella stay bandu completely ide tara A-frame stays ಆಗಿರುತ್ತೆ. And it is very nice. I will also do a room tour of this. So this is the entrance of the stay. ಅಂಡರ್ ದ ಟ್ರೀ ಕೆಳಗಡೆ ಇದೆ, ಫುಲ್ ಚಿಲ್ ಆಗಿ ಇದೆ. ಬಟ್ ನೈಟ್ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ, ನೋಡ್ಬೇಕು. ಐ ವಿಲ್ ಶಾರ್ಟ್ಲಿ ಶೇರ್ ಮೈ ಎಕ್ಸ್ಪೀರಿಯನ್ಸ್. ಹೋಪ್ ಯು ಗೈಸ್ ಆರ್ ಲೈಕಿಂಗ್ ದಿಸ್ ವಿಡಿಯೋ. ಅಂಡ್ ಇದು ಸ್ಟೇ ಆಗಿರುತ್ತೆ. ನೈಟ್ ವ್ಯೂ ಇನ್ನ ಚೆನ್ನಾಗಿರುತ್ತೆ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಒನ್ day view also. Okay, so this is the ladder. Idr mele kuda ಒಂದು room ಇದೆ. So children's what bed is that, Tusha? Bunk bed. There is a bunk bed inside, and this is washroom, very clean and neat. Hot water facility kuda ಇದೆ. Decent stay ಅಂತಾನೆ ಹೇಳ್ಬೋದು. And now Tisha will be showing the bunk bed tour. Now she is going up. ಇದು bunk bed ಆಗಿರುತ್ತೆ. ಸೊ ಮಕ್ಕಳು ಆರಾಮಾಗಿ ಮಲ್ಕೊಳ್ಬಹುದು. ಈ ಒಂದು ಪ್ಲೇಸ್ ಅಲ್ಲಿ ಆಲ್ಮೋಸ್ಟ್ 4 people ಆರಾಮಾಗಿ ಈಸಿಯಾಗಿ ಸ್ಟೇ ಮಾಡ್ಬೋದು. Hi, say hi. Hi, hi. How are you? How is the stay? Ryan, back, come on. Hi. Hi, say hi, Ryan. Ryan, say Hello. hi. Hello. How are you? ಸೊ ಇದು ಬಾಲ್ಕನಿ ಆಫ್ ದಟ್ ಸ್ಟೇ ತುಂಬ ಚೆನ್ನಾಗಿದೆ. ಸೊ ತುಂಬ ನೇಚರ್ ಫ್ರೆಂಡ್ಲಿ ಆಗಿ ಇದೆ, ನೀವೇ ನೋಡ್ಬೋದು. ಇದು ಕಂಪ್ಲೀಟ್ ಮಾರ್ನಿಂಗ್ ವ್ಯೂ. ಸೊ ನೈಟ್ ವ್ಯೂ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ಒಂದು ನೇಚರ್ನ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇದು ಕಂಪ್ಲೀಟಾಗಿ ಮಾರ್ನಿಂಗ್ ವ್ಯೂ. ಫುಡ್ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲರೂ ಬಂದು ತಿನ್ನಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹಂಗೆ ನಾನು ತಾರೋ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. So look at the climate. All of a sudden ಮಳೆ ಬರಕ್ ಸ್ಟಾರ್ಟ್ ಆಗೋಯ್ತು. ಬಿಸಿಲು ಇದೆ, ಮಳೆನೂ ಇದೆ, ಅದ್ರ ಜೊತೆಗೆ ಇಲ್ಲಿ ಊಟನೂ ರೆಡಿ ಆಗಿದೆ. ಅದೇ ಊಟ ಮಾಡಕ್ ಯಾರು ಇಲ್ಲ ಅಷ್ಟೇ, ಎಲ್ಲ ಮಕ್ಳೆಲ್ಲ ಊಟ ಮಾಡ್ತಾ ಇದಾರೆ. ಕ್ಲೈಮೇಟ್ ಇಸ್ ಸೋ ಗುಡ್. ಸೊ ರೈಟ್ ಟೈಮಿಗೆ ಬಂದಿದೀವಿ ಅನ್ಸುತ್ತೆ. ನಾವು ಬರುವಾಗ ಫುಲ್ ರೀಲ್ಸ್ ಅಲ್ಲಿ ಮೂನಾರ್ ಇಸ್ ಹೆವಿ ಟ್ರಾಫಿಕ್, ಮೂನಾರ್ ಇಸ್ ದಾಟ್, ಮೂನಾರ್ ಇಸ್ ದಿಸ್ ಅಂತ ಇತ್ತು. ಬಟ್ ಮೇ ಬಿ ನಾವು ಬುಕ್ ಮಾಡಿರೋ ಸ್ಟೇ
ಚೆನ್ನಾಗಿತ್ತು ಅನ್ಸುತ್ತೆ. ಸೊ ಹೆವಿ ರಶ್ ಇಲ್ಲ, ಕ್ರೌಡ್ ಇಲ್ಲ. ಟುಡೇ ವಿ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಎ ಪೀಸ್ಫುಲ್ ಡೇ. ಸೊ ಹೀಗಿದೆ ವೆದರು. ನೆಕ್ಸ್ಟ್ ಅಲ್ಲಿ ಗೋ ಟು ದ ಪಾಂಡ್. ಆ ಕಡೆ ಸ್ವಿಮ್ಮಿಂಗ್ ಇದೆ, ಆಮೇಲೆ ಸ್ವಿಂಗ್ ಇದೆ ಅಂಡ್ ಫೋಟೋ ಸ್ಪಾಟ್ ಏರಿಯಾಸ್ ಇದೆ. ಹೋಗ್ತಾ ಹೋಗ್ತಾ ಅಲ್ಲಿ ಶೋ ಯು ಗೈಸ್.
ಸೊ ಇದಾಗಿತ್ತು ಡೇ 1 ವಿಡಿಯೋ. ಐ ಜಸ್ಟ್ ವಾಂಟೆಡ್ ದೀಸ್ ಮೆಮೊರೀಸ್ ಜಸ್ಟ್ ದ ವೇ ಇಟ್ ಇಸ್. ಸೊ ಹೇಗೆ ಕ್ಯಾಪ್ಚರ್ ಮಾಡಿದ್ದೀವೋ ಅದೇ ರೀತಿ ಹಾಕಿದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.